ಕಿರುಕುಳ ತಡೆಗೆ ಅಂತ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಚಿಂತನೆ ಮಾಡ್ತು. ಅದೇ ರೀತಿ ರಾಜ್ಯಪಾಲರಿಗೆ ಲೀಗಲ್ ಡ್ರಾಫ್ಟ್ ನ ಬಗ್ಗೆ ಮಾಹಿತಿ ಕೊಡ್ತು. ಎಲ್ಲ ಸರಿ ಹೋಗಿದ್ರೆ ಅವರು ಅಂಕಿತ ಹಾಕಬೇಕಾಗಿತ್ತು. ಆದ್ರೆ ಅವರು ಸಹಿ ಮಾಡದೆ ವಾಪಸ್ ಕಳಿಸಿದ್ರು ಕೆಲ ಸ್ಪಷ್ಟೀಕರಣಗಳನ್ನ ಕೋರಿ. ಈ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ಸುಗ್ರೀವಾಜ್ಞೆ ಫೈಟ್ ನಡೆಯುತ್ತಾ ಅನ್ನುವಂತಹ ಒಂದು ವಿಚಾರ, ತಿಕ್ಕಾಟಕ್ಕೆ ಇದು ಮತ್ತೊಂದು ಸುತ್ತ ತಿಕ್ಕಾಟಕ್ಕೆ ಕಾರಣ ಆಗುತ್ತಾ ಅನ್ನೋ ವಿಚಾರ ಇತ್ತು. ಈ ಬೆನ್ನಲ್ಲೇ ನಾಳೆ ಮತ್ತೆ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯನ್ನ ರಾಜ್ಯ ಸರ್ಕಾರ ಕಳಿಸ್ಕೊಡುತ್ತಂತೆ. ಸುಗ್ರೀವಾಜ್ಞೆ ಸಂಬಂಧ ಕೆಲ ಆಕ್ಷೇಪಗಳನ್ನ ಉಲ್ಲೇಖಿಸಿ ಗವರ್ನರ್ ವಾಪಸ್ ಕಳಿಸಿದ್ರು. ಇದೀಗ ಎಲ್ಲ ಆಕ್ಷೇಪಗಳಿಗೆ ಸ್ಪಷ್ಟೀಕರಣವನ್ನ ಕೊಟ್ಟು ಮತ್ತೆ ರವಾನೆ ಮಾಡಿದ್ದಾರೆ. ನಾಳೆ ಸಿಎಂ ಕಚೇರಿಯಿಂದ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆ ಮತ್ತೊಮ್ಮೆ ರವಾನೆ ಆಗತ್ತೆ ಅನ್ನೋದ್ರ ಡೀಟೇಲ್ಸ್. ರಾಜ್ಯಪಾಲರು ಏನ್ ಕೇಳಿದ್ರು ಅಂದ್ರೆ, ಸಾಲ ಇಸ್ಕೊಂಡವರಿಗೆ ನೀವು ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ ಬಿಲ್ ನಲ್ಲಿ, ಓಕೆ, ಬಟ್ ಸಾಲ ಕೊಟ್ಟವರಿದ್ದಾರಲ್ಲ ಅವ್ರ ಹಿತಾಸಕ್ತಿ ಕಾಯೋ ಕೆಲಸ ಆಗಿಲ್ಲ ಇಲ್ಲಿ ಅಂತ. ಇದಕ್ಕೆ ನೋಡಿ ಸರ್ಕಾರದ ರಿಪ್ಲೈ ಈ ತರ ಇದೆ. ನಾಳೆ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆ ಬಿಲ್ ಅನ್ನ ವಾಪಸ್ ಕಳಿಸೋದ್ರ ಜೊತೆಗೆ ಸ್ಪಷ್ಟೀಕರಣವನ್ನು ಅಟ್ಯಾಚ್ ಮಾಡ್ತಾ ಇದ್ದಾರಂತೆ. ಇದು ವ್ಯಕ್ತಿ ಮೂಲಭೂತ ಹಕ್ಕನ್ನ ನಿರ್ಬಂಧಿಸೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಗವರ್ನರ್ ಎತ್ತಿದ ಆಕ್ಷೇಪಗಳಿಗೆ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇಲ್ಲಿ ಸಾಲ ಕೊಟ್ಟವ್ರದ್ದು ಮೂಲಭೂತ ಹಕ್ಕು ನಿರ್ಬಂಧನೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸಾಲ ನೀಡಿದವರ ಹಿತಾಸಕ್ತಿಯನ್ನ ನಿರ್ಲಕ್ಷ್ಯ ಮಾಡಿಲ್ಲ ನಾವು ಬಿಲ್ನಲ್ಲಿ. ಸಾಲ ವಸೂಲಾತಿಯನ್ನ ನಿರ್ಬಂಧಿಸೋದಿಲ್ಲ ಅಂತ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಸ್ಪಷ್ಟೀಕರಣಗಳು ಕನ್ವಿನ್ಸ್ ಆದ್ರೆ ಮಾತ್ರ ರಾಜ್ಯಪಾಲರ ಅಂಕಿತ ಬೀಳುತ್ತೆ. ಇಲ್ಲಾಂದ್ರೆ ನೋಡಿ, ಈ ಸುಗ್ರೀವಾಜ್ಞೆನ ಕಳಿಸ್ಕೊಡೋದಕ್ಕೂ ಒಂದು 2-3 ಸಲ ಮಾತ್ರ ಅವಕಾಶ ಇರುತ್ತೆ. ಆಮೇಲೆ ಏನಿದ್ರೆ ಅವ್ರು ಬಿಲ್ ಮಂಡನೆ ಮಾಡ್ಕೊಳ್ಬೇಕು. ಡೀಟೇಲ್ಸ್ ಕೊಡ್ತಾರೆ ಮಸೂದನೆ. ಪರಮೇಶ್ವರ್ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ರಾಜ್ಯಪಾಲರು ಹೇಳಿದ್ ಸರಿ ಇದೆ, ನಾವು ಬಿಲ್ ಅನ್ನು ಮಂಡನೆ ಮಾಡ್ಕೊಳ್ತೀವಿ ಸೆಷನ್ ಅಲ್ಲಿ ಅಂತ. ಇದ್ರ ಬೆನ್ನಲ್ಲೇ ಮತ್ತೆ ನಾಳೆ ಲೀಗಲ್ ಬಿಲ್ ಅನ್ನ ಡ್ರಾಫ್ಟ್ ಮಾಡ್ತಾರೆ ಅನ್ನೋದು ಕೇಳ್ಪಡ್ತಾ ಇದ್ವಿ. ಈ ಸ್ಪಷ್ಟೀಕರಣ ಕನ್ವಿನ್ಸ್ ಆಗೋ ರೀತಿನಲ್ಲಿ ಇದೆಯಾ? ಕೇವಲ ನಾವು ಹಿಂಗ್ ಮಾಡಲ್ಲ ಹಂಗ್ ಮಾಡಲ್ಲ ಅಂದ್ರೆ ಒಪ್ಕೊಳ್ಳಲ್ಲ, ಬಟ್ ಯಾವ ಸೆಕ್ಷನ್ ನ ಅಡಿಯಲ್ಲಿ ನಾವು ಹಿತಾಸಕ್ತಿ ಕಾಪಾಡ್ತೀವಿ ಅನ್ನೋದನ್ನ ಕೂಡ ಹೇಳ್ಬೇಕಾಗತ್ತೆ ಅಲ್ಲಿ. ಅದನ್ನ ಹೇಳೋ ಕೆಲಸ ಆಗಿದೆಯಾ ಸರ್ಕಾರದ ಕಡೆಯಿಂದ? ಮಮತಾ, ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಏನು ಕಿರುಕುಳ ಆಗ್ತಿದ್ದು ಜನಸಾಮಾನ್ಯರಿಗೆ, ರೈತರಿಗೆ, ಯಾರೆಲ್ಲ ಸಾಲ ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಆ ಕಿರುಕುಳವನ್ನು ತಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಸುಗ್ರೀವಾಜ್ಞೆಯನ್ನು ಸಂಪೂರ್ಣವಾಗಿ ಬಹಳ ವಿವರಣಾತ್ಮಕವಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ಇರುವಂಥ ಕಾನೂನುಗಳನ್ನು ಅಧ್ಯಯನ ಮಾಡಿ ಸುಗ್ರೀವಾಜ್ಞೆಕರಣನ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಕಳಿಸಿತ್ತು. ಮೊನ್ನೆ 7ನೇ ತಾರೀಕು ರಾಜ್ಯಪಾಲರು ಒಂದಷ್ಟು ಆಕ್ಷೇಪಗಳನ್ನು ಉಲ್ಲೇಖಿಸಿ ಈ ಆಕ್ಷೇಪಗಳಿಗೆ ನೀವು ಸ್ಪಷ್ಟೀಕರಣ ಕೊಟ್ಟು ಕಡತವನ್ನು ಮರುಸಲ್ಲಿಸಿ ಅಂತ ಉಲ್ಲೇಖದೊಂದಿಗೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸಿದ್ರು. ಎಲ್ಲೊಂದು ಕಡೆ ರಾಜ್ಯಪಾಲರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ಲ, ಆದರೆ ಈ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ನಡೀತಾ ಇದೆ. ಅವರು ಒಂದಷ್ಟು ಸ್ಪಷ್ಟೀಕರಣವನ್ನು ಕೇಳಿದ್ದಾರೆ, ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೀಗ ರಾಜ್ಯ ಸರ್ಕಾರ ಉತ್ತರಗಳನ್ನು ರೆಡಿ ಮಾಡಿಕೊಂಡಿದೆ. ಕಾನೂನು ಇಲಾಖೆಯು ರಾಜ್ಯಪಾಲರು ಏನೆಲ್ಲ ಆಕ್ಷೇಪಗಳನ್ನು ವಾಪಸ್ ಕಳಿಸಿದ್ರು, ಆಕ್ಷೇಪಗಳಿಗೆ ಉತ್ತರ ಕೊಡಿ ಅಂತ ಹೇಳಿದ್ರು, ಆ ಆಕ್ಷೇಪಗಳಿಗೆ ವಿವರಣಾತ್ಮಕ ಸ್ಪಷ್ಟೀಕರಣವನ್ನು ಕೂಡ ಸಿದ್ಧಪಡಿಸಿದೆ. ಆ ಕಾನೂನು ಇಲಾಖೆಯಿಂದ ಆ ಆಕ್ಷೇಪಗಳನ್ನು ಈಗ ಮುಖ್ಯಮಂತ್ರಿಗಳ ಅವಗಾಹನೆಗೆ ಕಳಿಸ್ಕೊಡಲಾಗಿದೆ. ಮುಖ್ಯಮಂತ್ರಿಗಳು ಅದನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ನಾಳೆ ರಾಜ್ಯಪಾಲರಿಗೆ ಆ ಸ್ಪಷ್ಟೀಕರಣ ಸಮೇತ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸುವಂತಹ ಸುಗ್ರೀವಾಜ್ಞೆಯನ್ನು ಮತ್ತೆ ಅನುಮೋದನೆಗೆ ರಾಜ್ಯಪಾಲರ ಅಂಗಳಕ್ಕೆ ಹೋಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ರಾಜ್ಯಪಾಲರು ಉಲ್ಲೇಖ ಮಾಡಿದಂಥದ್ದು ಸಾಲದಾತರ ಹಿತಾಸಕ್ತಿ ಉಲ್ಲಂಘನೆ ಆಗುತ್ತೆ ಇದರಿಂದ ಅನ್ನುವಂಥ ಒಂದು ಆಕ್ಷೇಪ. ಜೊತೆಗೆ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ಕೂಡ ಉಲ್ಲಂಘನೆ ಮಾಡಿದಂತಾಗುತ್ತೆ. ಸಾಲ ಕೊಡುವಂಥ ಪ್ರಕ್ರಿಯೆ ಏನಿದೆ ಅದಕ್ಕೂ ಕೂಡ ಅಡೆತಡೆ ಆಗುತ್ತೆ ಈ ಒಂದು ಕಾನೂನಿನಿಂದ ಅನ್ನುವಂಥ ಒಂದಷ್ಟು ಆಕ್ಷೇಪಗಳನ್ನು, ಜೊತೆಗೆ 5 ಲಕ್ಷದವರಿಗೆ ದಂಡ ವಿಧಿಸೋದಕ್ಕೆ ಅವಕಾಶ ಇದೆ ಆ ಸುಗ್ರೀವಾಜ್ಞೆಯಲ್ಲಿ, ಅದನ್ನು ಕೂಡ ರಾಜ್ಯಪಾಲರು ಪ್ರಶ್ನೆ ಮಾಡಿದರು. ಈ ಎಲ್ಲಕ್ಕೂ ಕೂಡ ಸ್ಪಷ್ಟೀಕರಣವನ್ನು ಬಹಳ ವಿವರಣೆಯೊಂದಿಗೆ ಕಾನೂನು ಇಲಾಖೆ ಸಿದ್ಧಪಡಿಸಿದೆ. ಮುಖ್ಯವಾಗಿ ಈ ಒಂದು ಕಾನೂನು ಏನಿದೆ ಸುಗ್ರೀವಾಜ್ಞೆ, ರಾಜ್ಯ ಸರ್ಕಾರ ಈಗ ಇರುವಂಥ ಕಾನೂನುಗಳನ್ನು ಅಧ್ಯಯನ ಮಾಡಿ ಒಂದು ಹೊಸ ಕಾನೂನುಗಳನ್ನು, ಒಂದಷ್ಟು ಕಾನೂನುಗಳನ್ನು ಆಡ್ ಮಾಡ್ಕೊಂಡು ರಚನೆ ಮಾಡಿರುವಂಥದ್ದು. ನಿರ್ದಿಷ್ಟ ಕಾನೂನು, ಈಗ ಹಾಲಿ ಏನು ಕಾನೂನು ಇದೆ ಅದರಲ್ಲಿ ಸಾಲದ ಮೇಲೆ ಏನು ಕಿರುಕುಳ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಅಪರಾಧಕ್ಕೆ ಶಿಕ್ಷೆಗಳಿಲ್ಲ. ಅದನ್ನು ಈ ಕಾನೂನಲ್ಲಿ ಉಲ್ಲಂಘನೆ ನಾವು ಅಡಕ ಮಾಡಿದ್ದೇವೆ ಅನ್ನುವಂತಹ ಒಂದಷ್ಟು ಸ್ಪಷ್ಟೀಕರಣವನ್ನು ರವಾನೆ ಮಾಡ್ತಾ ಇದೆ. ನಾಳೆ ರಾಜ್ಯಪಾಲರು ಆ ಸ್ಪಷ್ಟೀಕರಣಗಳನ್ನು ಅಧ್ಯಯನ ಮಾಡಿ ಯಾವ ರೀತಿ ಒಪ್ಪಿಗೆ ಕೊಡ್ತಾರೆ ಅಥವಾ ಮತ್ತೆ ಸ್ಪಷ್ಟೀಕರಣಕ್ಕೆ ವಾಪಸ್ ಕಳಿಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಸೂದ್.